ಕಾಪಾಡಿಕೊಳ್ಳುವಲ್ಲಿ ಸಹಾಯಕಾರಿ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ನಿತ್ಯ ಸ್ತೋತ್ರ ಕಾರ್ಯಕ್ರಮದ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಉಪಯುಕ್ತಕರವಾದಂತಹ ಚೈತನ್ಯ ಪ್ರಧಾನ ಚಿಕಿತ್ಸಾ ಮುದ್ರೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಿದ್ದಲ್ಲಿ ಇಂದು ಯೋಗನಿಧಿ ಡಾಕ್ಟರ್ ಲತಾ ಶೇಖರ್ ಅವರು ಯಾವ ಉಪಯುಕ್ತಕರವಾದಂತಹ ಮುದ್ರಾಧಾರಣೆಯ ವಿಚಾರವನ್ನ ಹಂಚಿಕೊಳ್ಳಿದ್ದಾರೆ ನೋಡಿ ಬರೋಣ. ನಮಸ್ಕಾರ ವೀಕ್ಷಕರೇ, ನೀವೀಗ ಚಕ್ರ ಹಾಗೂ ಮುದ್ರಾ ಇದು ಯಾವ ರೀತಿ ಒಂದೊಂದಕ್ಕೆ ಸಂಬಂಧಪಟ್ಟಿದೆ, ಚಕ್ರ ಮೆಡಿಟೇಷನ್ ಮಾಡುವಾಗ ಯಾವ್ಯಾವ ಮುದ್ರಾ ಮಾಡಿದ್ರೆ ಅದು ಹೆಚ್ಚಿನ ರೀತಿಯ ಫಲವನ್ನು ನಮಗೆ ಕೊಡುತ್ತೆ ಅನ್ನೋದನ್ನ ತಿಳಿಸ್ಕೊಳ್ತಾ ಇದ್ದೀವಿ. ಮೂಲಾಧಾರ ಚಕ್ರ ಬಗ್ಗೆ ನೀವು ಮೆಡಿಟೇಷನ್ ಮಾಡುವಾಗ ಅದು ಪೃಥ್ವಿ ತತ್ವವನ್ನು ಹೊಂದಿರೋದ್ರಿಂದ ಪೃಥ್ವಿ ಮುದ್ರಾನ ಮಾಡಬೇಕಾಗುತ್ತೆ. ಹಾಗೆ ಸ್ವಾದಿಷ್ಠಾನ ಚಕ್ರನ ಆಕ್ಟಿವೇಟ್ ಮಾಡುವಾಗ ಅಂದರೆ ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಮೆಡಿಟೇಷನ್ ಮಾಡುವಾಗ ನಾವು ವರ್ಣ ತತ್ವ ಅದು ಇರೋದ್ರಿಂದ ವರ್ಣ ಮುದ್ರವನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಮಣಿಪುರ ಚಕ್ರ ಅಂದರೆ ನಮ್ಮ ನಾಭಿ ಚಕ್ರವನ್ನು ಆಕ್ಟಿವೇಟ್ ಮಾಡುವಾಗ ಅದು ಅಗ್ನಿ ತತ್ವವನ್ನು ಸೂಚಿಸೋದ್ರಿಂದ ಅಗ್ನಿ ಮುದ್ರವನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅನಾಹತ ಚಕ್ರ, ಹೃದಯ ಚಕ್ರ ಅಂತಿದೆ, ಅದಕ್ಕೆ ಅಪಾನ ವಾಯು ಮುದ್ರಾ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ವಿಶುದ್ಧ ಚಕ್ರದಲ್ಲಿ ಆಕಾಶ ತತ್ವವನ್ನು ಅದು ಪಾಲಿಸೋದ್ರಿಂದ ನಾವು ಆಕಾಶ ಮುದ್ರನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ಆಜ್ಞಾ ಚಕ್ರದ ಬಗ್ಗೆ ಮೆಡಿಟೇಷನ್ ಮಾಡುವಾಗ ಪ್ರಾಣ ಮುದ್ರಾ, ಸಹಸ್ರಾರ ಚಕ್ರದ ಬಗ್ಗೆ ಮೆಡಿಟೇಷನ್ ಮಾಡುವಾಗ ಚಿನ್ ಮುದ್ರಾ, ಈ ರೀತಿ ಮುದ್ರಾಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ತೊಂದರೆಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ವೀಕ್ಷಕರೇ, ಇವತ್ತಿನ ಇನ್ನೊಂದು ಮುದ್ರಾ ಮಾತಂಗಿ ಮುದ್ರಾ. ಈ ಮುದ್ರಾ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ನಾಭಿ ಚಕ್ರವನ್ನು ಉತ್ತೇಜನಗೊಳಿಸುತ್ತೆ. ಅಂದರೆ ಸೋಲಾರ್ ಪ್ಲೆಕ್ಸಸ್ ಅಂತ ಏನು ಕರಿತೀವಿ ಅದನ್ನು ಉತ್ತೇಜನಗೊಳಿಸೋದು, ಆಕ್ಟಿವೇಟ್ ಮಾಡೋದ್ರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳನ್ನು ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ. ಕೆಲವೊಂದು ಆಸಿಡಿಟಿ ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು, ಅಥವಾ ಹೊಟ್ಟೆಯಲ್ಲಿ ನೋವು ಬರುವಂಥದ್ದು, ಆಹಾರ ಪದ್ಧತಿ ಸರಿ ಇಲ್ಲದೆ ಇರುವಂಥವರಿಗೆ ಕೆಲವೊಂದು ಹೊಟ್ಟೆ ತೊಂದರೆಗಳು ಬರ್ತಾ ಹೋಗುತ್ತೆ. ಅಂಥ ಸಮಯದಲ್ಲಿ ಈ ಮುದ್ರಾ ಅತ್ಯಂತ ಪರಿಣಾಮಕಾರಿಯಾಗಿದೆ. ಅದರ ಜೊತೆಗೆ ಇದು ಅನಾಹತ ಚಕ್ರವನ್ನು ಕೂಡ ಆಕ್ಟಿವೇಟ್ ಮಾಡುತ್ತೆ. ಅಂದರೆ ಆ ಮುದ್ರಾನ ನಮ್ಮ ಹೃದಯದ ಎದುರು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅನಾಹತ ಚಕ್ರ ಆಕ್ಟಿವೇಟ್ ಆಗಿ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ಬೋದು. ಹೃದಯದ ಬಡಿತದಲ್ಲಿ ಏರುಪೇರಾಗಿರುವಂಥದ್ದು ಅಥವಾ ಎದೆನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ಇಂಥ ತೊಂದರೆಗಳಿಗೆ ಕೂಡ ಈ ಮಾತಂಗಿ ಮುದ್ರಾ ಅನ್ನೋದು ಪರಿಣಾಮಕಾರಿಯಾದ ಮುದ್ರಾ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಡಬಲ್ ಹ್ಯಾಂಡ್ ಜೆಸ್ಚರ್ ಅಂತ ಕರಿತೀವಿ, ಅಂದರೆ ಎರಡೂ ಕೈಯನ್ನು ಉಪಯೋಗಿಸಿ ಮಾಡುವಂಥದ್ದು. ಇದು ಅಷ್ಟೇ ತುಂಬ ಸಿಂಪಲ್ ಆಗಿರೋ ಮುದ್ರಾ. ಈ ರೀತಿ ಎಲ್ಲ ಬೆರಳುಗಳನ್ನು ಲಾಕ್ ಮಾಡಿ ಇದರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಮಧ್ಯದ ಬೆರಳು, ಆಕಾಶ ತತ್ವದ ಮಧ್ಯದ ಬೆರಳನ್ನು ಮಾತ್ರ ನೇರವಾಗಿ ಚಾಚುವಂಥದ್ದು. ಈ ರೀತಿ ಇಟ್ಕೊಂಡ್ರೆ ಇದನ್ನು ಮಾತಂಗಿ ಮುದ್ರಾ ಅಂತ ಕರಿತೀವಿ. ಆಕಾಶ ತತ್ವವನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡೋದ್ರಿಂದ ಕಿವಿಗೆ ಸಂಬಂಧಪಟ್ಟ ತೊಂದರೆಯಿಂದ ಹಿಡಿದು ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಮತ್ತು ನಾಭಿ ಚಕ್ರನ ಆಕ್ಟಿವೇಟ್ ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಕೆಲವು ಸಲ ನಮಗೆ ಉಸಿರಾಟದ ತೊಂದರೆ ಬರುತ್ತೆ. ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾಕ್ಕೆ ಹೋದಾಗ ಅಥವಾ ತುಂಬ ಕಂಜೆಷನ್, ತುಂಬ ಜನಗಳ ಮಧ್ಯೆ ಇರುವಾಗ ಅಂಥ ಟೈಮಲ್ಲಿ ಏದುಸಿರು ಬರುವಂಥದ್ದು ಅಥವಾ ಉಸಿರಾಟಕ್ಕೆ ಬ್ರೆತ್ಲೆಸ್ನೆಸ್ ಅಂತ ಕರಿತೀವಿ, ತೊಂದರೆ ಬರುವಂಥದ್ದು. ಆ ರೀತಿ ತೊಂದರೆ ಬಂದಾಗ ನಾಭಿ ಚಕ್ರ ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಈ ನಾಭಿ ಚಕ್ರ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅಂಥ ಟೈಮಲ್ಲಿ ಈ ಮಾತಂಗಿ ಮುದ್ರವನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ವೀಕ್ಷಕರೇ, ಇನ್ನೊಮ್ಮೆ ನೋಡೋಣ. ಎರಡೂ ಕೈಗಳನ್ನು ಜೋಡಿಸೋದು, ಇಂಟರ್ಲಾಕ್ ಮಾಡೋದು. ಹೀಗೆ ಜಸ್ಟ್ ಸ್ವಲ್ಪ ಪ್ರೆಷರ್ ಬೀಳೋ ರೀತಿ ಇಟ್ಕೊಂಡು ಮಧ್ಯದ ಬೆರಳನ್ನು ಮಾತ್ರ ಜೋಡಿಸಿದಾಗ ಇದನ್ನು ಮಾತಂಗಿ ಮುದ್ರಾ ಅಂತ ಕರೀತಾರೆ. ವೀಕ್ಷಕರೇ, ಈ ಮಾತಂಗಿ ಮುದ್ರಾ ಮಾಡೋದ್ರಿಂದ ಯಾವ ರೀತಿ ಎಲ್ಲ ರೀತಿ ಅಜೀರ್ಣ ತೊಂದರೆ ಅಥವಾ ಟಾಕ್ಸಿನ್ಸ್ ಹೊರಗಡೆ ಹಾಕಲಿಕ್ಕೆ, ಅಂದರೆ ಕಾನ್ಸ್ಟಿಪೇಷನ್ ಇದ್ದರೆ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಈ ಎಲ್ಲ ತೊಂದರೆಗಳನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಳ್ತಾ ಇದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮುದ್ರಾಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿತ್ಯ ಸ್ತೋತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ ಕಿರು ವಿರಾಮದ ನಂತರ.